ನಮಸ್ಕಾರ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಯುರೋಪಿನ ರೋಗಿ, ಸಿಕ್ ಮ್ಯಾನ್ ಆಫ್ ಯುರೋಪ್ ಎಂದು ಕರೆಯಲ್ಪಟ್ಟಂತಹ ಅಟೋಮನ್ ಸಾಮ್ರಾಜ್ಯದ ಬಗೆಗೆ ಪರಿಚಯ ಮಾಡಿಕೊಳ್ಳೋಣ. ಪ್ರಾಚೀನ ರೋಮ್ ಸಾಮ್ರಾಜ್ಯದ ಪೂರ್ವ ಭಾಗದ ಪ್ರದೇಶವೇ ಅಟೋಮನ್ ಸಾಮ್ರಾಜ್ಯವಾಗಿತ್ತು. ಪ್ರಖ್ಯಾತ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ನ ಕಾಲದಲ್ಲಿ ಏಷ್ಯಾ ಮೈನರ್ವರೆಗೂ ಪೂರ್ವದಲ್ಲಿ ಹಬ್ಬಿದ್ದಂತಹ ರೋಮ್ ಸಾಮ್ರಾಜ್ಯವನ್ನು ರೋಮಿನಿಂದ ಆಳುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಕಾರಣಕ್ಕೆ ಪೂರ್ವ ಭಾಗಕ್ಕೆ ಕಾನ್ಸ್ಟಾಂಟಿನೋಪಲ್ ಅಂತ ಹೆಸರು ಕೊಟ್ಟಂತಹ ಒಂದು ರಾಜಧಾನಿಯನ್ನು ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ನಿರ್ಮಿಸಿದ. ಅವನ ಹೆಸರಿನಿಂದಾಗಿಯೇ ಪೂರ್ವ ರೋಮ್ ಸಾಮ್ರಾಜ್ಯದ ರಾಜಧಾನಿಗೆ ಕಾನ್ಸ್ಟಾಂಟಿನೋಪಲ್ ಎಂಬ ಹೆಸರು ಬಂತು. ರೋಮ್ ಸಾಮ್ರಾಜ್ಯದ ಪತನ ನಂತರದಲ್ಲಿ ಈ ರೋಮಿನ ಪೂರ್ವ ಭಾಗ 8ನೇ ಶತಮಾನ ನಂತರದಲ್ಲಿ ಅರಬರ ಕೈ ಸೇರಿದರೆ 15ನೇ ಶತಮಾನ ನಂತರ ಅಟೋಮನ್ ಟರ್ಕರ ವಶವಾಯಿತು. 1453ರಲ್ಲಿ ಅಟೋಮನ್ ಚಕ್ರವರ್ತಿಯಾಗಿದ್ದಂತಹ ಮಹಮ್ಮದ್, 2ನೇ ಮಹಮ್ಮದ್ನ ಕಾಲದಲ್ಲಿ ಕಾನ್ಸ್ಟಾಂಟಿನೋಪಲ್ ಅಟೋಮನ್ ಟರ್ಕರ ವಶವಾಯಿತು. ಆ ನಂತರದಲ್ಲಿ ಇದನ್ನು ಅಟೋಮನ್ ಸಾಮ್ರಾಜ್ಯ ಎಂದು ಕರೆಯಲಾಯಿತು. ಈ ಅಟೋಮನ್ ಸಾಮ್ರಾಜ್ಯ 15, 16, 17ನೇ ಶತಮಾನಗಳಲ್ಲಿ ಬಹಳ ವೈಭವದಿಂದ ಮೆರೆದಿದ್ದು ಸರಿಸುಮಾರು 33 ಖಲೀಫರು ಈ ಅಟೋಮನ್ ಸಾಮ್ರಾಜ್ಯವನ್ನು 20ನೇ ಶತಮಾನದವರೆಗೂ ಆಳಿದರು. ಆದರೆ ಆ ಖಲೀಫರಲ್ಲಿ ಮೊದಲ 12 ಖಲೀಫರ ಯುಗದಲ್ಲಿ ಅಟೋಮನ್ ಸಾಮ್ರಾಜ್ಯ ವೈಭವದ ಉತ್ತುಂಗವನ್ನು ತಲುಪಿತ್ತು. ಆದರೆ 18ನೇ ಶತಮಾನಕ್ಕಾಗುವಾಗ ಅನೇಕ ಕಾರಣಗಳಿಂದಾಗಿ ಈ ಅಟೋಮನ್ ಸಾಮ್ರಾಜ್ಯ ಅವನತಿಯ ಹಾದಿಯಲ್ಲಿ ಸಾಗಿ ಕೊನೆಗೆ ಅದು ಯುರೋಪಿನ ರೋಗಿ ಅನ್ನುವ ಹಂತವನ್ನು ತಲುಪಿತ್ತು. ಮುಖ್ಯವಾದಂತಹ ಕಾರಣಗಳೆಂದರೆ ಅಟೋಮನ್ ಸಾಮ್ರಾಜ್ಯದ ಪತನದಲ್ಲಿ ಪಾತ್ರ ವಹಿಸಿದಂತಹ ಪ್ರಮುಖ ಕಾರಣಗಳೆಂದರೆ 18ನೇ ಶತಮಾನ ನಂತರದಲ್ಲಿ ಅಟೋಮನ್ ಸಾಮ್ರಾಜ್ಯವನ್ನು ಆಳಿದಂತಹ ಖಲೀಫರು ಸುಖ ಲೋಲುಪರು, ದುರ್ವ್ಯಸನಿಗಳೂ ಆಗಿ ಸಾಮ್ರಾಜ್ಯ ವಿಸ್ತರಣೆಯಲ್ಲಾಗಲಿ ಆಡಳಿತದಲ್ಲಾಗಲಿ ನಿರಾಸಕ್ತಿಯನ್ನು ಬೆಳೆಸಿಕೊಂಡಿದ್ದು. ಎರಡನೆಯದಾಗಿ ಅಟೋಮನ್ ಸಾಮ್ರಾಜ್ಯದಲ್ಲಿ ಐರೋಪ್ಯ ಶಕ್ತಿಗಳು ರಷ್ಯಾ, ಆಸ್ಟ್ರಿಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ ಮುಂತಾದಂಥ ದೇಶಗಳು ಈ ಅಟೋಮನ್ ಸಾಮ್ರಾಜ್ಯ ಪೌರಾತ್ಯ ಜಗತ್ತು ಮತ್ತು ಪಾಶ್ಚಿಮಾತ್ಯ ಜಗತ್ತುಗಳ ಮಧ್ಯದ ಒಂದು ಕೊಂಡಿಯಂತೆ ಇದ್ದ ಪರಿಣಾಮವಾಗಿ ಯುರೋಪಿಯನ್ನರಿಗೆ ಅಟೋಮನ್ ಸಾಮ್ರಾಜ್ಯ ಆಯಕಟ್ಟಿನ ನೆಲೆಯಾಗಿದ್ದಿತು. ಇದರಿಂದಾಗಿ ಅದರ ಮೇಲೆ ಹಿಡಿತ ಸಾಧಿಸುವುದಕ್ಕೆ ಈ ಯುರೋಪಿನ ದೇಶಗಳು ಕೈಗೊಂಡಂತಹ ಕ್ರಮಗಳು ಈ ಅಟೋಮನ್ ಸಾಮ್ರಾಜ್ಯದಲ್ಲಿ ಅನೇಕ ಯುದ್ಧಗಳಿಗೆ ದಾರಿ ಮಾಡಿಕೊಟ್ಟಿತು. ರಷ್ಯಾ ಮತ್ತು ಟರ್ಕಿಗಳ ಮಧ್ಯದ ಯುದ್ಧ, ಕ್ರಿಮಿಯನ್ ಯುದ್ಧ, ಬಾಲ್ಕನ್ ಯುದ್ಧಗಳು ಇವುಗಳೆಲ್ಲವೂ ಒಂದಾದ ಮೇಲೆ ಒಂದರಂತೆ ಟರ್ಕಿ ಸಾಮ್ರಾಜ್ಯವನ್ನು ಅಥವಾ ಅಟೋಮನ್ ಸಾಮ್ರಾಜ್ಯವನ್ನು ಶಿಥಿಲಗೊಳಿಸುತ್ತಾ ಸಾಗಿದವು. ಮೇಲಿಂದ ಮೇಲೆ ಸೋಲಿಗೆ ಒಳಗಾಗುತ್ತಿದ್ದಂಥ ಅಟೋಮನ್ ಸಾಮ್ರಾಜ್ಯ 20ನೇ ಶತಮಾನದ ಹೊತ್ತಿಗೆ ಮೇಲೇಳಲಾಗದಂಥ ಸ್ಥಿತಿಗೆ ಬಂತು. ಅದರ ದೌರ್ಬಲ್ಯವನ್ನು ಮತ್ತಷ್ಟು ಬಲಪಡಿಸುವುದರಲ್ಲಿ ಪಾತ್ರವಹಿಸಿದ್ದು ರಷ್ಯಾ ವಿಶೇಷವಾಗಿ ಅಟೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂಥ ಕಾನ್ಸ್ಟಾಂಟಿನೋಪಲ್ನ ಮೇಲೇ ಹಿಡಿತ ಸಾಧಿಸುವಂತಹ ಗುರಿಯನ್ನು ಹೊಂದಿತ್ತು. ಜರ್ಮನಿ ಅಟೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂಥ ಕಾನ್ಸ್ಟಾಂಟಿನೋಪಲ್ ಮತ್ತು ಜರ್ಮನಿಯ ಬರ್ಲಿನನ್ನು ರೈಲ್ವೆಯ ಮೂಲಕ ಜೋಡಿಸಿ ಆ ಮೂಲಕ ಅಟೋಮನ್ ಸಾಮ್ರಾಜ್ಯವನ್ನು ನಿಯಂತ್ರಿಸುವ ಕ್ರಮಗಳಲ್ಲಿ ತೊಡಗಿಸಿಕೊಂಡಿತ್ತು. ಇವರಿಬ್ಬರ ಮಧ್ಯದ ಪೈಪೋಟಿಯ ಜೊತೆಯಲ್ಲಿ ಅಟೋಮನ್ ಸಾಮ್ರಾಜ್ಯಕ್ಕೆ ಸೇರಿದ ಕ್ರಿಶ್ಚಿಯನ್ ಬಾಲ್ಕನ್
ರಾಜ್ಯಗಳಾಗಿದ್ದಂತಹ ಗ್ರೀಸ್, ಸರ್ಬಿಯಾ, ಬಲ್ಗೇರಿಯಾ, ಅರ್ಮೇನಿಯಾ, ಸರ್ಬಿಯಾ ಮುಂತಾದಂತಹ ಅಟೋಮನ್ ಸಾಮ್ರಾಜ್ಯದ ಪಾಳೆಗಾರೆ ಸಂಸ್ಥಾನಗಳಲ್ಲಿ ಪ್ರಭುತ್ವ ವಿರೋಧಿ ಅಥವಾ ಖಲೀಫನ ವಿರುದ್ಧದ ದಂಗೆಗಳನ್ನು ಕೂಡ ರಷ್ಯಾದಂತಹ ದೇಶಗಳು ಹುಟ್ಟುಹಾಕುವುದಕ್ಕೆ ಪ್ರಾರಂಭಿಸಿದವು. ಇದೆಲ್ಲದರ ಪರಿಣಾಮವಾಗಿ 20ನೇ ಶತಮಾನದ ಹೊತ್ತಿಗೆ ಮೊದಲನೇ ಮಹಾಯುದ್ಧದ ಕಾಲಕ್ಕಾಗುವಾಗ ಅಟೋಮನ್ ಸಾಮ್ರಾಜ್ಯ ತೀರ ದುಸ್ಥಿತಿಯಲ್ಲಿದ್ದು ಅದನ್ನು ರಷ್ಯಾದ ಚಕ್ರವರ್ತಿಯಾಗಿದ್ದಂತಹ ನಿಕೋಲಾಸ್ ಸಿಕ್ ಮ್ಯಾನ್ ಆಫ್ ಯುರೋಪ್ ಅಥವಾ ಯುರೋಪಿನ ರೋಗಿ ಅಂತ ಕರೆದ ಮತ್ತು ಈ ದುರ್ಬಲ ಸಾಮ್ರಾಜ್ಯವನ್ನು ತಮ್ಮ ಮಧ್ಯೆ ಹರಿದು ಹಂಚಿಕೊಳ್ಳುವಂಥ ನಿರ್ಧಾರಕ್ಕೆ ಐರೋಪ್ಯರು ಬಂದು ಮಹಾಯುದ್ಧ ನಂತರದಲ್ಲಿ ಇಡೀ ಅಟೋಮನ್ ಸಾಮ್ರಾಜ್ಯವನ್ನು ವಿಭಜಿಸಿ ಅದರ ಬಹುಭಾಗಗಳ ಮೇಲೆ ಐರೋಪ್ಯರು ಹಿಡಿತವನ್ನು ಸಾಧಿಸಿದರು. ಅನೇಕ ಪಾಳೆಗಾರಿ ಸಂಸ್ಥಾನಗಳು, ಬಾಲ್ಕನ್ ರಾಜ್ಯಗಳು ಅದರಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಮತ್ತು ಯುದ್ಧ ನಂತರದಲ್ಲಿ ಟರ್ಕಿ ಅಥವಾ ಅಟೋಮನ್ ಸಾಮ್ರಾಜ್ಯ ಕಾನ್ಸ್ಟಾಂಟಿನೋಪಲ್ ಮತ್ತು ಥ್ರೇಸ್ ನಂತಹ ಸಣ್ಣ ಭೂಭಾಗಕ್ಕೆ ಮಾತ್ರ ಸೀಮಿತಗೊಂಡಿತು ಮತ್ತು ಈ ಪ್ರದೇಶವನ್ನು ಒಂದು ಆಧುನಿಕ ಸಬಲ ದೇಶವನ್ನಾಗಿ ಮಾಡಿದಂತಹ ಹೆಗ್ಗಳಿಕೆ ಅಲ್ಲಿನ ನೇತಾರನಾಗಿದ್ದಂತಹ ಮುಸ್ತಾಫಾ ಕ್ಯಾಮಲ್ ಪಾಷಾನಿಗೆ ಸಲ್ತದೆ. ಟರ್ಕಿಯ ಆಧುನೀಕರಣದ ಬಗೆಗೆ ಮುಂಬರುವ ಸೆಷನ್ಗಳಲ್ಲಿ ನೋಡೋಣ. ವಂದನೆಗಳು.